ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನೋಡ್ತಾ ಇರ್ಬೋದು, ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಬಗೆಹರಿಸುವಂತಹ ಒಂದು ಇದು ಅಂತಲೇ ಹೇಳ್ಬೋದು. ಅಮಾವಾಸ್ಯೆಯ ದಿನ ಬಂತು ಅಂತ ಹೇಳಿದ್ರೆ ಏನೋ ಒಂಥರ, ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿದ್ರೆ ಏನೋ ಒಂಥರ ಪೂಜೆ ಸಡಗರ ಸಂಭ್ರಮ ಇದ್ದೇ ಇರುತ್ತೆ. ಯಾಕೆಂದರೆ ಅಮಾವಾಸ್ಯೆ ಪೂಜೆ ಅಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಎಷ್ಟು ಶಕ್ತಿಶಾಲಿನೋ ಅಷ್ಟೇ ಒಂದು ಕೆಟ್ಟದಾಗಿರ್ತಕ್ಕಂಥದ್ದು ಕೂಡ ಹೌದು. ಅಮಾವಾಸ್ಯೆಯ ದಿನ ನಮಗೆ ಏನೆಲ್ಲ ಒಂದು ಕೆಡುಕನ್ನು ಯಾರಾದರೂ ಬಯಸಿದ್ರೆ ಖಂಡಿತ ಆಗತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಿಂದಲೂ ಕೂಡ ಇದು ನಡ್ಕೊಳ್ತಾ ಬಂದಿದೆ, ನಾವೆಲ್ಲರೂ ಕೇಳಿದ್ದೀವಿ ಕೂಡ. ಹಾಗೆಯೇ ಕೆಲವೊಬ್ಬರು ಅನುಭವಿಸಿದ್ದಾರೆ ಕೂಡ. ಅದರಿಗೆ ಕೆಲವೊಂದು ವಾಮಾಚಾರಗಳೆಲ್ಲನೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲೇ ಮಾಡಿದ್ರೆ ನಡೆಯುತ್ತೆ ಅಂತ ಕೆಲವೊಂದು ಕಡೆಗಳಲ್ಲಿ ಹೇಳ್ತಾರೆ. ಬಟ್ ಮಾಂತ್ರಿಕರು ಕೂಡ ಇದನ್ನು ಮಾಡೇ ಮಾಡ್ತಾರೆ. ಆದರೆ ನಾವು ಬಲವಾಗಿ ನಂಬಿರುವ ಭಗವಂತನನ್ನು ಬಿಡೋದಕ್ಕೆ ಹೋಗಬಾರ್ದು. ಭಗವಂತ ನಮ್ಮನ್ನು ಕೈ ಹಿಡ್ದ ಅಂತ ಹೇಳಿದ್ರೆ ಯಾವ ವಾಮಾಚಾರ ಆಗಿರ್ಬೋದು, ಮಾಟ ಮದ್ದು ಮಂತ್ರ ಯಾವುದು ಕೂಡ ನಮಗೆ ವರ್ಕ್ ಆಗಲ್ಲ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲನೂ ಕೂಡ ನಾವು ಒಂದು ಭಗವಂತನನ್ನು ನಂಬಿ ಒಂದು ಪೂಜೆಯನ್ನು ಸಾಧಾರಣವಾಗಿ ಅರ್ಪಿಸಿದ್ದೇ ಆಗಿದ್ದಲ್ಲಿ ಆ ಭಗವಂತ ನಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಆ ಭಗವಂತನೇ ಸಾಕ್ಷಿಯಾಗಿರ್ತಾನೆ. ಯಾಕೆಂದರೆ ನಮ್ಮ ಕಷ್ಟಗಳಲ್ಲಿ ಕೈ ಹಿಡಿಯೋದು ಭಗವಂತನೇ ಹೊರತು ಯಾವ ಒಂದು ಮಾಂತ್ರಿಕರು ಅಲ್ವಾ. ಆ ಭಗವಂತ ನಾವು ಮಾಡಿದ ಪೂಜೆಯ ಪ್ರತಿಫಲ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಒಂದು ಅಮಾವಾಸ್ಯೆ ದಿನ ಈ ಪೂಜೆನ ಮಾಡಿದ್ರೆ ನಿಮ್ಮ ಸಂಕಷ್ಟಗಳೆಲ್ಲನೂ ಕೂಡ ದೂರ ಆಗುತ್ತೆ. ನೀವು ಅನುಭವಿಸ್ತಿರೋಂತಹ ನೋವುಗಳೆಲ್ಲನೂ ಕೂಡ ದೂರ ಆಗುತ್ತೆ. ಒಳ್ಳೆಯ ಜೀವನದ ಹಾದಿ ನಮ್ಮದಾಗತ್ತೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಟಿವ್ ವಿಡಿಯೋನ ನೀವೇ ಫಸ್ಟು ನೋಡ್ಬೋದು. ಒಳ್ಳೆ ಇನ್ಫಾರ್ಮೇಷನ್ಗಳ ವಿಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀನಿ. ದೇವರ ಒಂದು ಪೂಜೆಯ ಫಲ ಆಗಿರ್ಬೋದು, ಲಕ್ಷ್ಮೀ ದೇವಿಯನ್ನು ಹೊಲಿಸ್ಕೊಳ್ಳೋದಾಗಿರ್ಬೋದು, ಸಾಧಾರಣವಾಗಿ ನಾವು ಸಂಕಷ್ಟಗಳಿಂದ ಯಾವ ರೀತಿ ಹೊರಗಡೆ ಬರ್ಬೋದು ಅಂತ ಕೆಲವೊಂದು ಅನುಭವಗಳನ್ನು ಪಡ್ಕೊಂಡಿರೋಂತಹ ಕೆಲವೊಬ್ಬ ಮಹಾನ್ ಸಾಧಕರಿಂದ ತಿಳ್ಕೊಂಡಿರೋಂಥ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಯಾರೆಲ್ಲ ಹಾಗೆ ನೋಡ್ತೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ನಾವು ಸಾಧಾರಣವಾಗಿ ಒಂದು ಹನುಮಂತನ ಪೂಜೆನ ಯಾವ ರೀತಿ ಮಾಡಬೇಕು. ಹನುಮಂತನಿಗೆ ತುಂಬ ಆಡಂಬರದ ಪೂಜೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಅಷ್ಟೊಂದು ಬ್ರಹ್ಮಾಂಡ ನಾಯಕ ಅಂತಲೇ ಹೇಳ್ಬೋದು. ಅವನು ಬ್ರಹ್ಮಾಂಡ ನಾಯಕ ಅಂತ ಹೇಳಿದ್ರೆ ಅವನು ಇಡೀ ಜಗತ್ತನ್ನೇ ಆಳಿರುವಂಥದ್ದು. ಅವನಲ್ಲಿ ಅಷ್ಟೊಂದು ಪವರ್ಫುಲ್ ಶಕ್ತಿ ಇದೆ. ನಾವು ಏನೇ ಒಂದು ಭಕ್ತಿಯಿಂದ ಅವನನ್ನು ಬೇಡ್ಕೊಂಡ್ರೂ ಕೂಡ ಅವನು ಅಸ್ತು ಅನ್ನುವಂತಹ ಗುಣ ಇದೆ. ಆದರೆ ಭಕ್ತಿ ಬೇಕು ಅಷ್ಟೇ ಅವನಿಗೆ. ಭಕ್ತಿಯಿಂದ ನಾವು ಏನನ್ನು ಕೂಡ ಅರ್ಪಿಸಿದ್ರು ಕೂಡ ಅದಕ್ಕೆ ನಮಗೆ ಡಬಲ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಂಜನೇಯ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥವ್ರು ಅಂತಲೇ ಹೇಳ್ಬೋದು. ಅಷ್ಟೇ ಆಂಜನೇಯನಿಗೆ ಸಾಧಾರಣವಾಗಿ ನಾವು ಅಮಾವಾಸ್ಯೆ ದಿವಸ ಎಳ್ಳು ಕಡಲೆ ಬತ್ತಿಗಳನ್ನು, ಅಂದರೆ ಎಳ್ಳಿನಿಂದ ಮಾಡಿರುವಂಥ ಕಡಲೆ ಬತ್ತಿಗಳನ್ನು ನಾವು ಹಚ್ಚಿದ್ದೇ ಆಗಿದ್ದಲ್ಲಿ ನಮ್ಮ ಸಂಕಷ್ಟಗಳೆಲ್ಲನೂ ಕೂಡ ಬಗೆಹರಿಯುತ್ತೆ ಅಂತ ಹೇಳ್ತೀವಿ. ಇದು ಬೆನಕನ ಅಮಾವಾಸ್ಯೆ ಆಗಿರೋದ್ರಿಂದ ಆಂಜನೇಯನಿಗೆ ಈ ಥರ ಎಳ್ಳು ಕಡಲೆ ಬತ್ತಿ ಆಗಿರ್ಬೋದು, ವಿಳೆದೆಲೆ ಹಾರ ಆಗಿರ್ಬೋದು, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಅರ್ಪಿಸಿ ಬಂದಿದ್ದೇ ಆಗಿದ್ದಲ್ಲಿ ಖಂಡಿತ ನಮ್ಮ ಸಂಕಷ್ಟಗಳು ನೆರವೇರುತ್ತೆ. ನಾವೇನೇ ಸಂಕಷ್ಟದಿಂದ ಇದ್ದೀವಿ ಅಂದರೂ ಕೂಡ ಇದನ್ನು ಮಾಡಿ ನೋಡಿ. ಪ್ರತಿ 1-2-3 ಅಮಾವಾಸ್ಯೆ ಮಾಡಿ ನೋಡಿ. ನೀವು ಎಷ್ಟೇ ಸಂಕಷ್ಟದಿಂದ ಒದ್ದಾಡ್ತಿದ್ದೀರಾ ಅಂತಂದರೂ ಕೂಡ ಇದಕ್ಕೆ ಒಂದು ಪರಿಹಾರ ಸಿಗತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಆಂಜನೇಯ ದೇವರು ಅಂತಲೇ ಹೇಳ್ಬೋದು. ನಮ್ಮೆಲ್ಲ ಸಂಕಷ್ಟಗಳನ್ನು ಕೂಡ ಬಗೆಹರಿಸೋಕ್ಕಂಥದ್ದು ನಾವು ಫಸ್ಟು ಹೋಗೋದೇ ಆಂಜನೇಯನ ಹತ್ರ. ಆಂಜನೇಯ ಕಾಪಾಡಪ್ಪ ಅಂತ. ಯಾಕೆಂದರೆ ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂಥವ್ರು, ಬೇಗನೆ ಅಸ್ತು ಅಂತ ಅನ್ನೋರು ಆಂಜನೇಯ ಆಗಿರ್ತಾರೆ. ತುಂಬಾ ನಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗಬೇಕು, ನಮ್ಮ ಕಷ್ಟಗಳಿಗೆ ಬೇಗನೆ ಒಂದು ಇದು ಸಿಗಬೇಕು ಅಂತ ಹೇಳಿದ್ರೆ ಇದನ್ನು ಮಾಡಿ ನೋಡಿ. ಬೇಗನೆ ನಾವು ಸಂಕಷ್ಟದಿಂದ ಹೊರಗೆ ಬರಬೇಕು, ನಮ್ಮ ಕಷ್ಟಗಳೆಲ್ಲನೂ ಕೂಡ ಬಗೆಹರಿಬೇಕು. ನಾವು ಕೂಡ 4 ಜನರಾಗೆ ಜೀವನ ಮಾಡಬೇಕು. ನಮಗೆ ತುಂಬ ಸಂಕಷ್ಟ ಇದೆ, ತುಂಬ ಆರೋಗ್ಯ ಸಮಸ್ಯೆ ಇದೆ, ನಾವು ಎಲ್ಲೋದ್ರೂ ಕೂಡ ಏನೂ ಕೂಡ ನಮಗೆ ಕೆಲಸಗಳಾಗ್ತಾಯಿಲ್ಲ, ನಮ್ಮ ಆರೋಗ್ಯ ಸರಿ ಹೋಗ್ತಿಲ್ಲ ಅಂತ ಅನ್ನೋರು ನೀವು ಬಿಡ್ದಲೇ 3-4 ಅಮಾವಾಸ್ಯೆ, ಬೇಡ 2-3 ಅಮಾವಾಸ್ಯೆ ನೀವು ಎಳ್ಳು ಕಡಲೆಬತ್ತಿ 5 ಕಡಲೆಬತ್ತಿಗಳನ್ನು ಮಾಡಿಟ್ಕೊಳ್ಳಿ. ಅದನ್ನು ಕಪ್ಪು ಬಟ್ಟೆಯಲ್ಲೇ ಮಾಡಬೇಕು. ಕಪ್ಪು ಎಳ್ಳೇ ಆಗಬೇಕು. ಕಪ್ಪು ಎಳ್ಳಿಂದ ಮಾಡಿರ್ತಕ್ಕಂತಹ ಕಡಲೆಬತ್ತಿ ಕಪ್ಪು ಬಟ್ಟೆಯಲ್ಲೇ ಮಾಡಬೇಕು. ಇದನ್ನು ತಗೊಂಡು ರಾತ್ರಿಯೇ ಮಾಡಿಟ್ಕೊಳ್ಳಿ. ಬೆಳಗ್ಗೆ ಎದ್ದು ಅಮಾವಾಸ್ಯೆಯ ದಿನ ಬೆಳಗ್ಗೆನೇ ಹೋಗಿ
ನೀವು ಆಂಜನೇಯಂಗೆ ದೀಪನ ಬೆಳಗಿಸ್ಬೇಕು. ಏನು ಕಡಲೆಬತ್ತಿನ ಹಚ್ಬಿಟ್ಟು ಬಂದು ಪೂಜೆನ ಮಾಡಿಕೊಂಡು ಭಕ್ತಿಯಿಂದ ಬೇಡ್ಕೊಂಡು ನಿಮ್ಮ ಸಂಕಷ್ಟಗಳೆಲ್ಲನೂ ಕೂಡ ದೂರ ಆಗೋ ಹಾಗೆ ನಿಮ್ಮ ಸಂಕಲ್ಪನ ಮಾಡಿಕೊಂಡು ಬಂದಿದ್ದೇ ಆಗಿದ್ದಲ್ಲಿ ನೋಡ್ತಾರೆ ನಿಮಗೆ ಪವರ್ಫುಲ್ ಆಗಿರ್ತಕ್ಕಂಥದ್ದು ಯಾವ ರೀತಿ ನಿಮ್ಮ ಜೀವನದಲ್ಲಿ ವರ್ಕ್ ಆಗುತ್ತೆ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಸಂಕಷ್ಟಗಳಾಗಿರ್ಬೋದು, ನಿಮಗೆ ಯಾವುದೇ ಒಂದು ಕಷ್ಟ ಇದೆ ಅಂದರೂ ಕೂಡ ಅದು ಖಂಡಿತ ಆಗತ್ತೆ ಅಂತಲೇ ಹೇಳ್ಬೋದು. ಇದು ಬೆನಕನ ಅಮಾವಾಸ್ಯೆ ಆಗಿರೋದ್ರಿಂದ ಸಂಕಷ್ಟಹರ ಗಣಪತಿ ಒಂದು ಇದು ಕೂಡ ಇರೋದ್ರಿಂದ ನೀವು ಈ ಒಂದು ತಂತ್ರನ ಮಾಡಿ ನೋಡಿ, ಖಂಡಿತ ಇದಾಗತ್ತೆ. ಇಲ್ಲ ಗಣಪತಿಗೆ ನೀವು ಆಂಜನೇಯಂಗೆ ಮಾಡೋದಕ್ಕಾಗೋದಿಲ್ಲ, ನನಗೆ ಗಣಪತಿಗೆ ಇದು ಬೆನಕನ ಅಮಾವಾಸ್ಯೆ ಆಗಿರೋದ್ರಿಂದ ಗಣಪತಿಗೂ ಕೂಡ ನೀವು ಮಾಡ್ಬೋದು. ಗಣಪತಿಗೆ 101 ಕಡಲೆಕಾಳನ್ನು ನೆನೆ ಹಾಕ್ಬಿಟ್ಟು ರಾತ್ರಿನೇ ನೆನೆ ಹಾಕಿ ಬೆಳಗ್ಗೆನ ಅದನ್ನು ಹಾರನ ಮಾಡಿ 101 ಕಡಲೆಕಾಳು ಇರಬೇಕು. 101 ಕಡಲೆಕಾಳನ್ನು ಹಾರನ ಹಾಕಿ ನೀವು ಸಂಕಲ್ಪ ಮಾಡ್ಕೊಂಡು ಬನ್ನಿ. ನೋಡಿ ನಿಮಗೆ ಗಣಪತಿ ಕೂಡ ಸಂಕಷ್ಟವನ್ನು ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು. ಅವನಿಗೆ ಮೊದಲೇ ಸಂಕಷ್ಟಹರ ಗಣಪತಿ ಅಂತ ಕೂಡ ಹೇಳ್ತೀವಿ. ಆಂಜನೇಯ ಎಷ್ಟು ಪವರ್ಫುಲ್ಲು, ಗಣೇಶನು ಕೂಡ ಅಷ್ಟೇ ಪವರ್ಫುಲ್ಲು. ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡ್ತೀವಿ ಅಂದರೂ ಫಸ್ಟು ನಾವು ಪೂಜೆ ಮಾಡೋದೇ ಗಣೇಶನಿಗೆ. ಹಾಗಾಗಿ ಗಣೇಶ ನಮ್ಮ ಯಾವ ವಿಘ್ನಗಳನ್ನು ಇಲ್ಲದೆ ಈ ಪೂಜೆನ ನೆರವೇರಿಸಪ್ಪ ಅಂತ ಬೇಡ್ಕೊಂಡೇ ನಾವು ಮುಂದಿನ ಹೆಜ್ಜೆನ ಇಡ್ತೀವಿ. ಅದಕ್ಕೋಸ್ಕರ ಸಂಕಷ್ಟಗಳನ್ನು ಬಗೆಹರಿಸೋದ್ರಲ್ಲಿ ಗಣೇಶ ಕೂಡ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಗಣೇಶನನ್ನು ನಂಬಿದವರು ತುಂಬ ಜನ ಇದ್ದಾರೆ, ತುಂಬ ಭಕ್ತರಿದ್ದಾರೆ ಅಂತಲೇ ಹೇಳ್ಬೋದು. ಗಣೇಶನ ಕೂಡ ಆಗಮನ ಆಗ್ತಾ ಇದೆ ಅಲ್ವಾ, ಗಣೇಶನಿಗೂ ಕೂಡ ಈ ಒಂದು ತಂತ್ರನ ಮಾಡಿ ನೋಡಿ. ಇಲ್ಲ ಅಂತೇಳಿದ್ರೆ ಗಣೇಶನಿಗೆ 1 ಹಿಡಿ ಕಡಲೆಕಾಳು, ನಿಮಗೆ ಹಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ 1 ಹಿಡಿ ಕಡಲೆಕಾಳನ್ನು ನೀವು ಗಣೇಶನ ಮಂದಿರಕ್ಕೆ ಹೋಗಿ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬನ್ನಿ. ಖಂಡಿತ ನಿಮ್ಮ ಒಂದು ಸಂಕಲ್ಪಗಳು ಈಡೇರುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ವೃದ್ಧಿಯಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಂಕಷ್ಟಗಳಿದ್ರೂ ಕೂಡ ನೀವು ಬೇಡ್ಕೊಂಡು ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಇಟ್ಟು ಬನ್ನಿ. ನೋಡಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಂಜನೇಯಂಗೂ ಕೂಡ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತೆ. ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಒಂದು ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ದೇವರಿಗೆ ಮಾಡಿಕೊಂಡು ಬನ್ನಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಒಳ್ಳೆಯ ಜೀವನ ನಿಮ್ಮದಾಗತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಖಂಡಿತ ಈ ಒಂದು ತಂತ್ರನ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಒಳ್ಳೆಯದಾಗಿದೆ ಅಂತ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.